ಜೈ ಶ್ರೀರಾಮ್, ಜೈ ಆಂಜನೇಯ. ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮೀನಾಕ್ಷಿ ಟಿ.ಎನ್. ಹಿಂದಿನ ಸಂಚಿಕೆಯಲ್ಲಿ ಕಪಿಲ ಮುನಿಯ ಕೋಪಾಗ್ನಿಯಿಂದ ಈ ಸಗರನ ಮಕ್ಕಳೆಲ್ಲರೂ ಸುಟ್ಟು ಬೂದಿಯಾಗ್ತಾರೆ. ಅದಾದ ನಂತರ ಏನಾಯಿತು ಅನ್ನೋದ್ರ ಬಗ್ಗೆ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಬನ್ನಿ. ರಾಜಕುಮಾರರು ಎಷ್ಟು ದಿನಗಳಾದರೂ ಹಿಂದಿರುಗಲಿಲ್ಲವೆಂದು ಸಗರ ರಾಜನಿಗೆ ಚಿಂತೆಯಾಯಿತು. ಅವನ ಹಿರಿಯ ಮಗ ಅಸಮಂಜನಿಗೆ ಅಂಶುಮಂತ ಎಂಬ ಪುತ್ರನಿದ್ದ. ಸಗರನು ಅವನನ್ನು ಕುರಿತು, ಅಂಶುಮಂತ, ಯಜ್ಞದ ಕುದುರೆಯನ್ನು ಹುಡುಕುತ್ತಾ ಹೊರಟ ನಿನ್ನ ಚಿಕ್ಕಪ್ಪಂದಿರು ಎಷ್ಟು ವರ್ಷಗಳಾದರೂ ಹಿಂದಿರುಗಿಲ್ಲ. ನನಗೆ ಬಹಳ ಯೋಚನೆಯೂ ಹೆದರಿಕೆಯೂ ಆಗಿದೆ. ನೀನಾದರೂ ಹೋಗಿ ಅವರನ್ನ ಹಾಗೂ ಯಜ್ಞದ ಕುದುರೆಯನ್ನು ಹುಡುಕಿಕೊಂಡು ಬಾ ಎಂದು ಹೇಳಿ ಅವರನ್ನ ಕಳುಹಿಸಿದ. ಅಂದರೆ ಮೊಮ್ಮಗನನ್ನ ಕಳುಹಿಸಿದ. ಅಂಶುಮಂತನು ತಾತನ ಅಣತಿಯಂತೆ ಯಜ್ಞಾಶ್ವವನ್ನ ತನ್ನ ಹಿರಿಯರನ್ನು ಹುಡುಕಿಕೊಂಡು ಹೊರಟ. ಇಡೀ ಲೋಕದಲ್ಲೆಲ್ಲ ಸಂಚರಿಸಿದ. ಕೊನೆಗೆ ಪಾತಾಳ ಲೋಕಕ್ಕೆ ಬಂದ. ಯಜ್ಞಾಶ್ವ ಅಲ್ಲಿಯೇ ಇತ್ತು. ಆದರೆ ಅವನ ಹಿರಿಯರು ಮಾತ್ರ ಕಾಣಲಿಲ್ಲ. ಬದಲು ಅಲ್ಲಿ ಒಂದು ದೊಡ್ಡ ಬೂದಿಯ ರಾಶಿ ಇತ್ತು. ಅದನ್ನು ನೋಡಿ ಅವನಿಗೆ ಆಶ್ಚರ್ಯ ಉಂಟಾಯಿತು. ಆಗ ಅಲ್ಲಿಗೆ ಗರುಡನು ಬಂದನು. ಗರುಡನು ಸಗರ ರಾಜನ ಭಾವ ಮೈದುನ, ಸುಮತಿಯ ಅಣ್ಣ, ಸತ್ತು ಬೂದಿಯಾಗಿದ್ದ ಸಗರ ಪುತ್ರರ ಸೋದರ ಮಾವ. ಅವನು ಅಂಶುಮಂತನಿಗೆ ನಡೆದ ಸಂಗತಿಯನ್ನೆಲ್ಲವನ್ನು ತಿಳಿಸಿದನು. ಅಂಶುಮಂತನು ತನ್ನ ಚಿಕ್ಕಪ್ಪಂದಿರಿಗಾದ ದುರಾವಸ್ಥೆಯನ್ನ ತಿಳಿದು ಬಹಳ ದುಃಖಿಸಿದನು. ಗರುಡನು ಅವನನ್ನು ಸಮಾಧಾನಪಡಿಸಿ, ಅಂಶುಮಂತ, ದೇವಲೋಕದ ಗಂಗೆಯನ್ನು ನಿನ್ನ ಪಿತೃಗಳ ಬೂದಿಯ ಮೇಲೆ ಹರಿಸಿ ಅವರಿಗೆ ಸದ್ಗತಿಯನ್ನು ದೊರಕಿಸಿಕೊಡು ಎಂದನು. ಅಂಶುಮಂತನು ಯಜ್ಞಾಶ್ವವನ್ನ ಕರೆದುಕೊಂಡು ರಾಜಧಾನಿಗೆ ಹಿಂದಿರುಗಿದ. ತಾತ ಸಗರನಿಗೆ ನಡೆದ ಸಂಗತಿಯನ್ನು ತಿಳಿಸಿದ. ತನ್ನ ಮಕ್ಕಳಿಗೆ ಆದ ದುರ್ಗತಿಯ ಬಗ್ಗೆ ತಿಳಿದು ಸಗರನಿಗೆ ಬಹಳ ಸಂಕಟವಾಯಿತು. ಆದರೂ ಸಮಾಧಾನ ತಂದುಕೊಂಡು ನಿಶ್ಚಯಿಸಿದ್ದ ಯಾಗವನ್ನ ಮುಗಿಸಿದ. ಸಗರನು ಯಾಗವನ್ನು ಪೂರೈಸಿದರೂ ತನ್ನ ಮಕ್ಕಳ ಶಾಪದಿಂದ ದುರ್ಮರಣ ಪಡೆದುದರ ಬಗ್ಗೆ ಬಹಳ ದುಃಖಿತನಾಗಿದ್ದ. ಗರುಡನ ಸಲಹೆಯಂತೆ ಹೇಗಾದರೂ ಮಾಡಿ ಗಂಗೆಯನ್ನ ಪಾತಾಳ ಲೋಕಕ್ಕೆ ಕರೆತರಬೇಕೆಂದು ಪ್ರಯತ್ನಿಸಬೇಕು ಎಂದು ಆದರೆ ಅವನಿಗೆ ಈಗಾಗಲೇ ಮುಪ್ಪು ಬಂದು ಬಿಟ್ಟಿತ್ತು. ಕೆಲವು ದಿನಗಳಲ್ಲೇ ಅವನು ಸ್ವರ್ಗಸ್ಥನಾದ. ಸಗರನ ನಂತರ ಅಂಶುಮಂತನು ಪಟ್ಟಕ್ಕೆ ಬಂದ. ಅವನು ಧರ್ಮದಿಂದ ರಾಜ್ಯ ಆಳಿದ. ಆದರೆ ಗಂಗೆಯನ್ನ ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗಿ ತನ್ನ ಹಿರಿಯರಿಗೆ ಸದ್ಗತಿ ದೊರಕಿಸಬೇಕೆಂಬ ಅವನ ಆಸೆ ಕೈಗೂಡಲೇ ಇಲ್ಲ. ಅಂಶುಮಂತನ ಮಗ ದಿಲೀಪ, ಅವನು ಕೂಡ ಧರ್ಮಿಷ್ಠ. ಆದರೆ ಅವನಿಗೆ ಗಂಗೆಯನ್ನು ಕರೆತರಲು ಸಾಧ್ಯವಾಗಲಿಲ್ಲ. ದಿಲೀಪನ ಮಗನೇ ಭಗೀರಥ. ಯಾರು ಈ ಭಗೀರಥ ಎಂಬುದರ ಬಗ್ಗೆ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಇದರ ಸಾರಾಂಶವನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ರಾಜಕುಮಾರರು ಅಂದರೆ ಸಗರನ ಮಕ್ಕಳು ಎಷ್ಟು ವರ್ಷ ಆದರೂ ಬರಲಿಲ್ಲ, ಯಜ್ಞಾಶ್ವ ಕೂಡ ಬಂದಿಲ್ಲ, ಹಾಗೆ ಯಾಗ ಕೂಡ ನಿಂತಿದೆ ಅಂತ ಚಿಂತಿತನಾಗಿ ತನ್ನ ಎರಡನೆಯ ಮಗನಾದ ಅಸಮಂಜನಿಗೆ ಅಂಶುಮಂತ ಎಂಬ ಮಗನಿರ್ತಾನೆ. ಅವನನ್ನ ಕರೆದು, ಅಂಶುಮಂತ, ನಿನ್ನ ಚಿಕ್ಕಪ್ಪಂದಿರು ಯಜ್ಞಾಶ್ವವನ್ನ ಹುಡುಕುತ್ತಾ ಹೊರಟವರು ಎಷ್ಟು ವರ್ಷಗಳಾದರೂ ಹಿಂದಿರುಗಿಲ್ಲ. ನೀನು ಒಮ್ಮೆ ಹೋಗಿ ನೋಡ್ಕೊಂಡು ಬಾ ಅಂತ ಹೇಳಿದಾಗ, ಹುಡುಕಿಕೊಂಡು ಬಾ ಅಂತ ಹೇಳಿದಾಗ ಸರಿ ಅಂತ ಈ ಅಂಶುಮಂತ ಹೊರಡ್ತಾನೆ. ಭೂಲೋಕವನ್ನೆಲ್ಲ ಪ್ರದಕ್ಷಿಣೆ ಮಾಡಿ ತದನಂತರ ಪಾತಾಳ ಲೋಕಕ್ಕೆ ಬಂದಾಗ ಅಲ್ಲಿ ಒಂದು ಯಜ್ಞಾಶ್ವವೇನೋ ಇತ್ತು. ಆದರೆ ತನ್ನ ಚಿಕ್ಕಪ್ಪಂದಿರು ಹಿರಿಯರು ಯಾರು ಇರಲಿಲ್ವಲ್ಲ, ಬದಲಿಗೆ ಅಲ್ಲೊಂದು ದೊಡ್ಡ ಬೂದಿಯ ರಾಶಿ ಇತ್ತು. ಅದನ್ನು ನೋಡಿ ಅವನು ಆಶ್ಚರ್ಯಗೊಳ್ತಾನೆ. ಆ ಸಮಯಕ್ಕೆ ಸರಿಯಾಗಿ ಗರುಡ ಬರ್ತಾನೆ. ಈ ಗರುಡ ಸಗರ ರಾಜನ ಭಾವ ಮೈದುನ, ಅವನು ಸುಮತಿಯ ಅಣ್ಣ. ಈ ಸತ್ತು ಬೂದಿಯಾಗಿದ್ದ ಸಗರ ಪುತ್ರರಿಗೆ ಸಾಕ್ಷಾತ್
ಸೋದರ ಮಾವ ಆಗಿರ್ತಾನೆ. ಅವನು ಅಂಶುಮಂತನಿಗೆ ನಡೆದ ಸಂಗತಿಯನ್ನೆಲ್ಲ ತಿಳಿಸ್ತಾನೆ. ಅಂಶುಮಂತನು ತನ್ನ ಹಿರಿಯರಿಗೆ ಆದ ಚಿಕ್ಕಪ್ಪಂದಿರಿಗೆ ಒದಗಿದ ದುರಾವಸ್ಥೆಯನ್ನು ತಿಳಿದು ದುಃಖಿತನಾಗ್ತಾನೆ. ಗರುಡನು ಅವನನ್ನು ಸಮಾಧಾನ ಪಡಿಸಿ ಇದಕ್ಕೆ ಒಂದು ದಾರಿ ಇದೆ. ಅಂದರೆ ಅಂಶುಮಂತ, ದೇವಲೋಕದ ಗಂಗೆಯನ್ನ ಈ ನಿನ್ನ ಪಿತೃಗಳ ಬೂದಿಯ ಮೇಲೆ ಹರಿಸಿದರೆ ಅವರಿಗೆ ಸದ್ಗತಿ ದೊರಕುತ್ತದೆ, ಆ ಕೆಲಸವನ್ನ ಮಾಡು ಅಂತ ಹೇಳಿದಾಗ ಸರಿ ಆಗಲಿ ಅಂತ ಹೇಳಿ ಅಂಶುಮಂತ ಯಜ್ಞಾಶ್ವವನ್ನ ಕರೆದುಕೊಂಡು ತನ್ನ ರಾಜಧಾನಿಗೆ ಹಿಂತಿರುಗುತ್ತಾನೆ. ಈ ರಾಜಧಾನಿಗೆ ಬಂದು ಸಗರನಿಗೆ ಎಲ್ಲಾ ವಿಷಯವನ್ನ ಹೇಳ್ತಾನೆ. ಆ ಸಗರನಿಗೆ ಬಹಳ ಸಂಕಟವಾಗುತ್ತದೆ. ಆದರೂ ಕೂಡ ಸಮಾಧಾನ ತಂದುಕೊಂಡು ನಿಶ್ಚಯಿಸಿದ್ದ ಯಾಗವನ್ನ ಮುಗಿಸ್ತಾನೆ. ತದನಂತರ ಅವನು ಯಾಗವನ್ನೇನೋ ಪೂರೈಸ್ತಾನೆ. ಆದರೆ ತನ್ನ ಮಕ್ಕಳು ಶಾಪದಿಂದ ದುರ್ಮರಣ ಪಡೆದಿದ್ದರ ಬಗ್ಗೆ ದುಃಖಿತನಾಗಿರ್ತಾನೆ. ಅಂದರೆ ತುಂಬಾ ಸಂಕಟದಿಂದ ಇರ್ತಾನೆ. ಗರುಡನ ಸಲಹೆಯಂತೆ ಹೇಗಾದರೂ ಮಾಡಿ ಗಂಗೆಯನ್ನ ಭೂಲೋಕಕ್ಕೆ ಕರೆದುಕೊಂಡು ತನ್ನ ಮಕ್ಕಳ ಒಂದು ಬೂದಿಯ ಮೇಲೆ ಹರಿಸಬೇಕು ಅಂತ ಏನೋ ಆಲೋಚನೆ ಮಾಡ್ತಾನೆ. ಆದರೆ ಆಗಾಗಲೇ ಸಗರನಿಗೆ ಮುಪ್ಪಾಗಿರ್ತೈತೆ, ಅವನು ವಯಸ್ಸಾಗಿರ್ತೈತೆ. ಅವನು ಕೆಲವು ದಿನಗಳಲ್ಲೇ ಅವನು ಸ್ವರ್ಗಸ್ಥನಾಗ್ತಾನೆ. ಅದಾದ ನಂತರ ಅಂಶುಮಂತನು ಪಟ್ಟಕ್ಕೇರ್ತಾನೆ. ಅವನು ಧರ್ಮದಿಂದ ರಾಜ್ಯ ಆಳ್ತಾ ಇರ್ತಾನೆ. ಆದರೆ ಗಂಗೆಯನ್ನ ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗಿ ತನ್ನ ಹಿರಿಯರಿಗೆ ಸದ್ಗತಿ ದೊರಕಿಸಿಕೊಡ್ಬೇಕೆಂಬ ಆಸೆ ಕೈಗೂಡೋದಿಲ್ಲ. ಅಂಶುಮಂತನ ಮಗ ದಿಲೀಪ, ಅವನು ಧರ್ಮಿಷ್ಠ. ಅವನು ಕೂಡ ಗಂಗೆಯನ್ನ ಕರೆತರಲು ಸಾಧ್ಯವಾಗಲಿಲ್ಲ. ಆ ದಿಲೀಪನ ಮಗನೇ ಭಗೀರಥ. ಈ ಭಗೀರಥ ಯಾರು? ಭಗೀರಥನ ಕಥೆ ಏನು? ಈ ಗಂಗೆ ಪಾತಾಳ ಲೋಕಕ್ಕೆ ಬರೋದಕ್ಕೂ ಭಗೀರಥನಿಗೂ ಏನು ಸಂಬಂಧ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಆಂಜನೇಯ.